ಕಾಟೇರ ಶೀರ್ಷಿಕೆ ಬಗ್ಗೆ ಕೊನೆಗೂ ಮೌನ ಮುರಿದ ಡಿ ಬಾಸ್. ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಅವರ ನಡುವಿನ ಜಟಾಪಟಿ ಮುಂದುವರೆದಿದೆ. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ ಎಂದು ಉಮಾಪತಿ ಅವರು ಈ ಮೊದಲು ಹೇಳಿದ್ರು. ಅದಕ್ಕೆ ಈಗ ದರ್ಶನ್ ಸ್ಪಷ್ಟನೆ ನೀಡಿದ್ದಾರೆ. ಕಟುವಾದ ಮಾತುಗಳಿಂದ ಅವರಿಗೆ ತಿರುಗೇಟು ನೀಡಿದ್ದಾರೆ. ಟೈಟಲ್ ಹಿಂದಿನ ಸಂಪೂರ್ಣ ವಿವರವನ್ನು ಅವರಿಂದು ತೆರೆದಿಟ್ಟಿದ್ದಾರೆ. ನಟ ದರ್ಶನ್ ಅವರು ಕಾಟೇರ ಸಿನಿಮಾದ ಮೂಲಕ ಬಹುದೊಡ್ಡ ಗೆಲುವನ್ನು ಕಂಡಿದ್ದಾರೆ. ಈ ಚಿತ್ರದ 50ನೇ ದಿನದ ಸೆಲೆಬ್ರೇಷನ್ ಅನ್ನು ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಮಾಡಲಾಯಿತು. ಈ ವೇಳೆ ದರ್ಶನ್ ಅವರು ಕೆಲವು ವಿಚಾರಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಟೇರ ಸಿನಿಮಾದ ಟೈಟಲ್ ನೀಡಿದ್ದು ತಾವು ಎಂದು ಈ ಮೊದಲು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳಿದ್ರು. ಅದಕ್ಕೆ ಇಂದು ಅಂದರೆ ಫೆಬ್ರವರಿ 20ರಂದು ದರ್ಶನ್ ತಿರುಗೇಟು ನೀಡಿದ್ದಾರೆ. ಈ ಮೊದಲು ರಾಬರ್ಟ್ ಸಿನಿಮಾವನ್ನ ದರ್ಶನ್ ಮತ್ತು ಉಮಾಪತಿ ಇಬ್ಬರೂ ಸೇರಿ ಜೊತೆಯಾಗಿಯೇ ಮಾಡಿದ್ದರು. ಆದರೆ ನಂತರ ದಿನಗಳಲ್ಲಿ ಅವರಿಬ್ಬರ ನಡುವೆ ಜಟಾಪಟಿ ಏರ್ಪಟ್ಟಿತ್ತು. ಇಂದು ನಾನು ಸಿನಿಮಾ ಬಗ್ಗೆ ಏನೂ ಹೇಳಲ್ಲ. ಕೆಲವು ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡಲು ಯಾವುದೇ ಸುದ್ದಿಗೋಷ್ಠಿಯಲ್ಲಿಯೂ ನಾವು ಸಿಗಲಿಲ್ಲ. ಹಾಗಾಗಿ ಮಾತನಾಡೋಕ್ಕೆ ಆಗಿರಲಿಲ್ಲ. ಕೆಲವು ಸ್ಪಷ್ಟನೆ ಈಗ ನೀಡುತ್ತೇನೆ. ಕತೆ ನಾನು ಮಾಡಿಸಿದೆ, ಟೈಟಲ್ ನಾನು ಕೊಟ್ಟೆ ಅಂತ ಕೆಲವರು ಹೇಳಿದ್ರು. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಚಿತ್ರದ ಕತೆ ಕೊಟ್ಟಿದ್ದೆ ನಾವು. ಕೊಟ್ಟಿದ್ದನ್ನೆಲ್ಲ ಹೇಳ್ಬಾರ್ದು. ಯಾಕಂದರೆ ಒಂದು ಕಡೆ ಇದೇ ರೀತಿ ಸಿಕ್ಕಿ ಹಾಕಿಕೊಂಡ ಮೇಲೂ ನೀನಿನ್ನೂ ಬುದ್ಧಿ ಕಲಿತಿಲ್ಲ. ಏನು ಹೇಳೋಣ? ಕಾಟೇರ ಕತೆ ನೀನೇ ಮಾಡಿಸಿದ್ದು ಎಂಬುದಾದರೆ ಇಂತಹ ಒಳ್ಳೆಯ ಕಥೆಯನ್ನು ನೀನು ಯಾಕೆ ಬಿಟ್ಟೆ? ನಿನ್ನ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ನೀನೇ ಸಿನಿಮಾ ಮಾಡಬಹುದಿತ್ತಲ್ವಾ ಎಂದು ದರ್ಶನ್ ಉಮಾಪತಿಗೆ ತಿರುಗೇಟು ನೀಡಿದ್ದಾರೆ. ಕಾಟೇರ ಟೈಟಲ್ ಇಟ್ಟಿದ್ದೆ ನಾನು ಎಂದು ದರ್ಶನ್ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಮದಗಜ ಚಿತ್ರದ ನಿರ್ದೇಶಕ ಮಹೇಶ್ ಹಾಗೂ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಕೂಡ ವೇದಿಕೆಗೆ ಬಂದು ಮಾತನಾಡಿದ್ರು. ಟೈಟಲ್ ಕೊಟ್ಟಿದ್ದು ನೀನೇ, ನಮ್ಮ ಬ್ಯಾನರ್ನಲ್ಲಿ ಜಾಗ ಇರಲಿಲ್ಲ, ಹಾಗಾಗಿ ಅದು ಕೂಡ ನಮ್ಮದೇ ಬ್ಯಾನರ್ ಇದ್ದಂತೆ ಇದೆ, ಹಾಗಾಗಿ ಅಲ್ಲಿ ರಿಜಿಸ್ಟರ್ ಮಾಡಿಸು ಅಂತ ಹೇಳಿದ್ರಿ ಎಂದು ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಇನ್ನು ಉಮಾಪತಿ ಬಗ್ಗೆ ದರ್ಶನ್ ಕೂಡ ಖಡಕ್ ಆಗಿಯೇ ಮಾತನಾಡಿದ್ದಾರೆ. ಯಾಕಪ್ಪ ಬಂದು ನಮ್ಮ ಹತ್ರನೇ ಯಾಕೆ ಗುಮ್ಮಿಸ್ಕೊಳ್ತೀಯಾ? ಗುಮ್ಮಿಸ್ಕೊಳ್ಬೇಡ, ಎಲ್ಲೋ ಇದ್ದೀಯಾ ಅಲ್ಲೇ ಚೆನ್ನಾಗಿದ್ದು ಬಿಡು, ಇದೆಲ್ಲ ನಿಮಗೆ ಗೊತ್ತಾಗಲಿ ಅಂತ ಸ್ಪಷ್ಟನೆ ನೀಡಿದೆ ಹೊರತು ಬೇರೇನೂ ಅಲ್ಲ ಎಂದು ದರ್ಶನ್ ಹೇಳಿದ್ದಾರೆ. ಕಾಟೇರ ಸಿನಿಮಾ 50ನೇ ದಿನಗಳನ್ನು ಪೂರೈಸಿದ್ದು ಬಾಕ್ಸ್ ಆಫೀಸ್ನಲ್ಲಿ ಬಹುಕೋಟಿ ರೂಪಾಯಿಯ ಕಲೆಕ್ಷನ್ ಮಾಡಿದೆ. ಅದೇ ರೀತಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರ ಆರಂಭವಾಗಿ 50 ವರ್ಷಗಳೇ ಕಳೆದಿವೆ. ಈ ಸಂಭ್ರಮವನ್ನು ಒಂದೇ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗಿದೆ. ಇದರಲ್ಲಿ ಕಾಟೇರ ಚಿತ್ರದ ಕಲಾವಿದರು ಮತ್ತು ತಂತ್ರಜ್ಞರು ಭಾಗಿಯಾಗಿದ್ದಾರೆ. ಸಿನಿಮಾದ ಶೀಲ್ಡ್ ಪಡೆದು ದರ್ಶನ್ ಖುಷಿಪಟ್ಟಿದ್ದಾರೆ. ಯಾವುದೇ ಪ್ರಶಸ್ತಿಗಿಂತಲೂ ಇದು ಶ್ರೇಷ್ಠ ಎಂದು ಕೊಂಡಾಡಿದ್ದಾರೆ.